ಒಬ್ಬ ಭಯಾನಕ ದರೋಡೆಕೋರ. ಅವನ ಹೆಸರು ಕೇಳಿದ್ರೆ ಜನ ಕಂಗಾಲಾಗ್ತಿದ್ರು. ಆದರೆ ಆ ವ್ಯಕ್ತಿ ಮುಂದೆ ರಾಮಾಯಣ ಎಂಬ ಮಹಾಕಾವ್ಯನ್ನು ಬರೆದ ಮಹರ್ಷಿಯಾದರು. ಹೌದು, ಇದು ಸಾಮಾನ್ಯ ಕಥೆಯಲ್ಲ. ಇದು ಪಾಪಿಯಿಂದ ಪುಣ್ಯಾತ್ಮನಾದ ಶ್ರೀ ವಾಲ್ಮೀಕಿ ಮಹರ್ಷಿಯ ಅಚ್ಚರಿಯ ಇತಿಹಾಸ. ಬಹಳ ವರ್ಷಗಳ ಹಿಂದೆ ಒಂದು ದೊಡ್ಡ ಕಾಡು. ರತ್ನಾಕರ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ. ಬಡತನ, ಹಸಿವು ಇವು ಅವನ ಜೀವನವನ್ನು ಕ್ರೂರವನ್ನಾಗಿ ಮಾಡುತ್ತವೆ. ಅವನು ದಾಳಿಕೋರರನ್ನು ದೋಚುತ್ತಿದ್ದ, ಕೆಲವೊಮ್ಮೆ ಕೊಲ್ಲುತ್ತಿದ್ದ ಕೂಡ. ಅವನ ಕುಟುಂಬಕ್ಕೆ ಊಟ ಕೊಡಲು ಅವನು ಪಾಪದ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದ. ಆ ಕಾಡಿನಲ್ಲಿ ಯಾರಾದರೂ ರತ್ನಾಕರ ಬರುತ್ತಿದ್ದಾನೆ ಎಂದು ಕೇಳಿದ್ರೆ ಜನ ನಡುಗುತ್ತಿದ್ದರು. ಒಂದು ದಿನ ಅದೇ ಕಾಡಿಗೆ ಮಹಾನ್ ಋಷಿಯಾದ ನಾರದ ಮುನಿಯವರು ಬರ್ತಾರೆ. ರತ್ನಾಕರ ಎಂದಿನಂತೆ ಅವರನ್ನು ತಡೆದು ನಿನ್ನಲ್ಲಿರುವ ಎಲ್ಲವನ್ನೂ ಕೊಡು ಎಂದು ಕತ್ತಿ ತೋರಿಸ್ತಾನೆ. ಆದರೆ ನಾರದರು ಭಯ ಪಡಲೇ ಇಲ್ಲ. ಶಾಂತವಾಗಿ ಕೇಳ್ತಾರೆ, ನೀನು ಈ ಪಾಪವನ್ನು ಯಾರಿಗಾಗಿ ಮಾಡ್ತಿದೀಯಾ? ರತ್ನಾಕರ ಉತ್ತರಿಸ್ತಾರೆ, ನನ್ನ ಕುಟುಂಬಕ್ಕಾಗಿ ಅಂತ. ಆಗ ನಾರದರು ಕೇಳಿದ ಪ್ರಶ್ನೆ ಅವರ ಜೀವನವನ್ನೇ ಬದಲಾಯಿಸ್ಬಿಡ್ತು. ನಾರದರು ಏನು ಕೇಳ್ತಾರಂದ್ರೆ, ನಿನ್ನ ಕುಟುಂಬ ನೀನು ಮಾಡುವ ಪಾಪದ ಪಾಲನ್ನು ಹಂಚಿಕೊಳ್ಳುತ್ತದೆಯಾ ಅಂತ. ರತ್ನಾಕರ ಆತ್ಮವಿಶ್ವಾಸದಿಂದ ಮನೆಗೆ ಹೋದ. ಆದರೆ ಅವರ ಹೆಂಡತಿ, ಮಕ್ಕಳು ಯಾರೂ ಸಹ ಅವರ ಪಾಪದಲ್ಲಿ ಪಾಲುದಾರರಾಗಲು ಒಪ್ಪಲಿಲ್ಲ. ಕುಟುಂಬವನ್ನು ಪೋಷಿಸುವುದು ನಿನ್ನ ಕರ್ತವ್ಯ, ಪಾಪವನ್ನು ನೀನೇ ಅನುಭವಿಸಬೇಕು ಎಂದು ಹೇಳಿದರು. ಆ ಕ್ಷಣದಲ್ಲಿ ರತ್ನಾಕರ ಮನಸ್ಸು ಒಡೆದೋಯಿತು. ರತ್ನಾಕರರು ಮರಳಿ ನಾರದರ ಮುನಿ ಹತ್ರ ಬಂದು ತನ್ನ ಪಾಪಗಳಿಗೆ ಕ್ಷಮೆ ಕೇಳಿದರು. ನಾರದರು ಹೇಳಿದರು, ರಾಮ ಎಂಬ ನಾಮವನ್ನು ಜಪಿಸು. ಆದರೆ ಅಷ್ಟು ಪಾಪ ಮಾಡಿದ ರತ್ನಾಕರರಿಗೆ ರಾಮ ಎನ್ನುವುದೇ ದೊಡ್ಡ ಕಷ್ಟವಾಗಿತ್ತು. ಆದ್ದರಿಂದ ನಾರದ ಮುನಿಯವರು ಅವರಿಗೆ ಮರ ಮರ ಎಂದು ಜಪಿಸು ಅಂತ ಹೇಳ್ತಾರೆ. ಅವರು ನಿರಂತರವಾಗಿ ಜಪಿಸುತ್ತಾ ಜ್ಞಾನದಲ್ಲಿ ಕುಳಿತರು. ವರ್ಷಗಳೇ ಕಳೆಯಿತು. ಅವರ ದೇಹದ ಸುತ್ತ ಮಣ್ಣಿನ ಗುಡ್ಡ ಅಂದರೆ ವಾಲ್ಮೀಕ ನಿರ್ಮಾಣವಾಯಿತು. ಅದರೊಳಗಿಂದ ಹೊರಬಂದ ಋಷಿಯೇ ಶ್ರೀ ಮಹರ್ಷಿ ವಾಲ್ಮೀಕಿ. ಒಂದು ದಿನ ಮಹರ್ಷಿ ವಾಲ್ಮೀಕಿಗಳು ಕಾಡಿನಲ್ಲಿ 2 ಕ್ರೌಂಚ ಪಕ್ಷಿಗಳನ್ನು ನೋಡುತ್ತಿದ್ದರು. ಆ ಸಮಯದಲ್ಲಿ ಬೇಟೆಗಾರನೊಬ್ಬ ಗಂಡು ಪಕ್ಷಿಯನ್ನು ಕೊಂದ. ಅದನ್ನು ಕಂಡ ಶ್ರೀ ವಾಲ್ಮೀಕಿಯ ಹೃದಯ ದುಃಖದಿಂದ ನಡುಗಿತು. ಅವರ ಬಾಯಿಂದ ಮೊದಲ ಶೋಕ ಹೊರಬಂದಿತು. ಅದೇ ಸಂಸ್ಕೃತ ಸಾಹಿತ್ಯದ ಮೊದಲ ಕಾವ್ಯ ಶ್ಲೋಕ ಎಂದು ಇವತ್ತಿಗೂ ಹೇಳಲಾಗುತ್ತೆ. ನಂತರ ಬ್ರಹ್ಮದೇವರ ಆಶೀರ್ವಾದದಿಂದ ಶ್ರೀರಾಮನ ಜೀವನ ಚರಿತ್ರೆಯನ್ನು ರಾಮಾಯಣವಾಗಿ ಬರೆದರು. ಆ ಮಹಾಕಾವ್ಯ ಇಂದಿಗೂ ಕೋಟ್ಯಾಂತರ ಜನರಿಗೆ ಮಾರ್ಗದರ್ಶಿಯಾಗಿದೆ. ವಾಲ್ಮೀಕಿ ಮಹರ್ಷಿಯ ಕತೆ ನಮಗೆ ದೊಡ್ಡ ಪಾಠ ಕಲಿಸುತ್ತೆ. ಯಾರೇ ಆಗಲಿ, ಎಷ್ಟೇ ದೊಡ್ಡ ಪಾಪವಾದರೂ ಮನಸ್ಸು ಬದಲಿಸಿದರೆ ಜೀವನ ಬದಲಾಗುತ್ತೆ. ಒಬ್ಬ ಕಳ್ಳ ಜಗತ್ತಿನ ಮಹಾನ್ ಮಹರ್ಷಿಯಾದರು. ಅವರೇ ವಾಲ್ಮೀಕಿ ಮಹರ್ಷಿ. ಇದು ಶ್ರೀ ವಾಲ್ಮೀಕಿ ಮಹರ್ಷಿಯ ಮಹಿಮೆ. ಈ ರೀತಿಯ ಭಾರತೀಯ ಇತಿಹಾಸ, ಪುರಾಣ ಮತ್ತು ರಹಸ್ಯ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.